ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ಸಂದೀಪ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋಲಿ ಸಂದೀಪ್ ಬರ್ಡೇ ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಪ್ರಾಪ್ಸ್ನ ನಾವು ಬರ್ತಾ ಹಾಸನ್ನಿಂದನೇ ಕೇಕ್ ಆಗಿರ್ಬೋದು, ಬರ್ಡೇ ಡೆಕೋರೇಟಿವ್ ಐಟಮ್ಸ್ ತೊಗೊಂಬಂದಿದ್ವಿ. ಸಮನ್ವಿನೂ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಎಲ್ಲ ಆರ್ಗನೈಸ್ ಮಾಡಿ ಅರೇಂಜ್ ಮಾಡೋಕ್ಕೆ. ಸೊ ದರ್ ಈಸ್ ಅ ಬ್ಯಾಕ್ ಯಾರ್ಡ್ ಇಲ್ಲಿ ಈ ಅನ್ಲಾಕ್ ಬೈ ಗೋಲ್ಡ್ ಫಿಂಚ್ ಸ್ಟೇಯಲ್ಲಿ ಒಂದು ಬ್ಯಾಕ್ ಯಾರ್ಡ್ ಇದೆ. ಸೊ ನನಗೆ ಇಲ್ಲಿ ಲೊಕೇಶನ್ ಚೆನ್ನಾಗಿ ಅನಿಸ್ತು. ಸೊ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ಈ ರೀತಿಯಾಗಿ ಯಾವುದಾದ್ರೂ ಬರ್ಡೇ ಅಥವಾ ಆ್ಯನಿವರ್ಸರಿ, ನಮ್ಮ ಸ್ಪೆಷಲ್ ಡೇಸ್ನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನನ್ಸುತ್ತೆ, ಒಂದು ಲೈವ್ಲಿನೆಸ್ ಬರುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಈ ರೀತಿಯಾದಂತಹ ಒಂದು ಚಿಕ್ಕ ಪುಟ್ಟ ಸೆಲೆಬ್ರೇಷನಲ್ಲಿನೇ ತುಂಬ ಹ್ಯಾಪಿನೆಸ್ ಇರುತ್ತೆ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಸೊ ಇಫ್ ಯು ವೋಂಟ್ ಸೆಲೆಬ್ರೇಟ್ ಅ ಡೇ, ಇಟ್ ವಿಲ್ ಬಿ ಜಸ್ಟ್ ಲೈಕ್ ಅನದರ್ ಡೇ. ಸೊ ಆ ಬರ್ಡೇ ಡೇನ ಸ್ಪೆಷಲ್ಲಾಗಿ ಮಾಡಬೇಕು ಅಂದರೆ ಈ ರೀತಿ ಚಿಕ್ಕ ಸೆಲೆಬ್ರೇಷನ್ಸ್ನ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಲವ್ಡ್ ಒನ್ಸಿಗೆ ತುಂಬ ಸ್ಪೆಷಲ್ಲಾಗಿ ನಾವು ಫೀಲ್ ಮಾಡಿಸ್ಬೋದು. ಯೂಶ್ವಲಿ ಸಂದೀಪ್ಗೆ ಸೆಲೆಬ್ರೇಷನ್ ಅಂದರೆ ಅಷ್ಟೊಂದು ಏನು ಇಷ್ಟಪಡಲ್ಲ, ಬಟ್ ಐ ವಾಂಟ್ ಹಿಮ್ ಟು ಬಿ ಹ್ಯಾಪಿ. ಸೊ ಐ ವಾಂಟ್ ಟು ಸಿ ಹಿಮ್ ಸೆಲೆಬ್ರೇಟಿಂಗ್ ಹಿಸ್ ಬರ್ಡೇ, ಮತ್ತು ಅವರ ಸ್ಪೆಷಲ್ ಡೇನ ಸ್ಪೆಷಲ್ಲಾಗಿ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ಸಂದೀಪ್ ಬರ್ಡೇಯ ಚಿಕ್ಕ ಸೆಲೆಬ್ರೇಷನ್. ನಾನು ಇವಾಗ ನಿಮ್ಮ ಜೊತೆಗೆ ರೆಸಾರ್ಟ್ನ ಟೂರ್ನ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಈ ಸ್ಟೇಯ ಫ್ರಂಟ್ ಲುಕ್ ಆಗಿರುತ್ತೆ. ಸೊ ಎಷ್ಟೊಂದು ಮೂವಿಯಲ್ಲಿ, ಸ್ಪೆಷಲಿ ಮುಂಗಾರು ಮಳೆ 1 and 2 ಎರಡೂ ಮೂವಿ ಇಲ್ಲೇ ಶೂಟ್ ಮಾಡಿರೋದ್ರಿಂದ ಯು ಕ್ಯಾನ್ ರಿಲೇಟ್ ಕಪಲ್ ಆಫ್ ಸೀನ್ಸ್. ಮನೆ ಹತ್ರ ಗೆಸ್ಟ್ ಹೌಸ್ ಥರನೂ ಇನ್ನೊಂದು ಸ್ಟೇ ಇದೆ, ಅಲ್ಲಿನೂ ರೂಮ್ಸ್ ಅವೈಲೇಬಲ್ ಇರುತ್ತೆ. ತುಂಬ ಗ್ರೂಪಲ್ಲಿ ನಾವು ಹೋಗ್ತೀವಿ ಅಂದರೆ ಆವಾಗ ನಾವು ಈ ಸ್ಪೇಸ್ನ ಕೂಡ ಅಕೊಮಡೇಟ್ ಮಾಡಿಕೊಡ್ತಾರೆ. ಇದು ಬಂದು ಫ್ರಂಟ್ ಡೋರ್. ಸೊ ಡೋರಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ವುಡನ್ ಕಾರ್ವಿಂಗ್ಸ್ನ ಮಾಡಿದ್ದಾರೆ. ಇದು ವಿಷ್ಣುವಿನ ದಶಾವತಾರ ಕೆತ್ತನೆ ಮಾಡಿದ್ದಾರೆ. 10 ಅವತಾರಗಳದು ನಾವು ನೋಡಬಹುದು. ಆಮೇಲೆ ಮೇನ್ ಡೋರಲ್ಲಿ ಲೋಟಸ್ದು ವುಡನ್ ಕಾರ್ವಿಂಗ್ಸ್ ಇದೆ. ಇನ್ನು ನೀವು ಮನೆ ಒಳಗಡೆ ಎಂಟರ್ ಆಗ್ತಿದ್ರೋ ಹಾಗೆಯೇ ಮನೆಯ ಎಲ್ಲ ಕಾರ್ನರಲ್ಲೂ ಚೆನ್ನಾಗಿ ಇಂಟ್ರಿಕೇಟ್ ವರ್ಕ್ ಇರೋವಂಥ ಫರ್ನಿಚರ್ಸ್ ಮತ್ತು ವುಡನ್ದು ಐಡಲ್ಸ್, ಆಮೇಲೆ ಟೇಬಲ್ಸ್ ಪ್ರತಿಯೊಂದು ಇದೆ ಅಂತ ಹೇಳ್ಬೋದು. ಈ ಒಂದು ಸ್ಟೇಯ ಸ್ಪೆಷಾಲಿಟಿ ಏನಂದರೆ, ದೇ ಟ್ರೀಟ್ ಅಸ್ ಆಸ್ ದೇರ್ ಹೋಮ್ ಮೆಂಬರ್. ಅದಕ್ಕೆ ಮನೆ ಒಳಗಡೆ ಒಂದು ಚಿಕ್ಕ ಟೆಂಪಲ್ ಇರೋದ್ರಿಂದ ನಾವು ಫುಟ್ವೇರ್ಸ್ನೆಲ್ಲ ಹೊರಗಡೆನೇ ಬಿಟ್ಟು ಒಳಗೆ ಹೋಗಬೇಕು. ಆಮೇಲೆ ಮನೆ ನೀವು ನೋಡ್ಬೋದು, ಎಲ್ಲ ಕಾರ್ನರಲ್ಲೂ ಆ ಕೋಝಿಯಾಗಿ ಪ್ರತಿಯೊಂದೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಟೇಬಲ್ಸ್ ಇದೆ ಅನ್ಬೋದು. ಅವ್ರು ಹೇಳಿದ ಪ್ರಕಾರ ಈ ಸೆಂಟರ್ ಟೇಬಲ್ ಒಂದು ಟ್ರೀಯಿಂದ ಕಟ್ ಮಾಡಿರೋದಂತೆ. ಇಟ್ ಈಸ್ ಒನ್ ಸಿಂಗಲ್ ಟ್ರೀ. ಸೊ ಈ ಸ್ಟೆಪ್ಸಲ್ಲೂ ಕೂಡ ಕೆಲವೊಂದು ಮೂವಿಯ ಶಾರ್ಟ್ಸ್ನೆಲ್ಲ ಶೂಟ್ ಮಾಡಿದ್ದಾರೆ. ಮನೆ ಒಳಗಡೆನೇ ಒಂದು ಚಿಕ್ಕ ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆಯಿಂದ ರೈನ್ ಡ್ರಾಪ್ಸ್ ಡೈರೆಕ್ಟಾಗಿ ಬೀಳೋ ಥರ, ಸೊ ದಟ್ ಆ ಗ್ರೀನರಿ ಟಚ್ನ ಕೂಡ ಮನೆಯಲ್ಲಿ ಪ್ರಿಸರ್ವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಚಿಕ್ಕ ಏರಿಯಾನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಮನೆಯ ಮೇನ್ ಹಾಲಲ್ಲೇ ಇನ್ನೊಂದು ಹಾಲ್ಗೆ ಕನೆಕ್ಷನ್ ಇದೆ. ಸೊ ಈ ಹಾಲ್ ಬಂದು ಮೂವಿಯಲ್ಲಿ ಕೂಡ ನೀವು ನೋಡ್ಬೋದು, ಕೆಲವೊಂದು ಮದುವೆ ಸೀನ್ಸ್ನೆಲ್ಲ ಈ ಹಾಲಲ್ಲಿ ಶೂಟ್ ಮಾಡಿದ್ದಾರೆ. ಹಾಲ್ ಮಧ್ಯದಲ್ಲಿ ಒಂದು ತುಂಬ ದೊಡ್ಡದಾಗಿ ಚೆನ್ನಾಗಿರೋ ಚಾಂಡ್ಲಿಯರ್ ಇದೆ. ಆಮೇಲೆ ಎಲ್ಲ ಕಡೆನೂ ಸೇಮ್ ಲೈಕ್ ಫರ್ನಿಚರ್ಸ್ನೆಲ್ಲ ಪ್ಲೇಸ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ರೂಮ್ ಕೂಡ. ಇನ್ನು ಈ ಸ್ಟೆಪ್ಸಿಂದ ಕೆಳಗಡೆ ಬಂದರೆ ಒಂದು ಬಾರ್ ಕೌಂಟರ್ ಇದೆ, ಬಟ್ ಅದನ್ನು ಇವಾಗ ಕ್ಲೋಸ್ ಮಾಡಿದ್ದಾರೆ. ಬಟ್ ಮುಂಗಾರು ಮಳೆ ಮೂವಿಯಲ್ಲಿ ನೀವು ನೋಡ್ಬೋದು, ಅನಂತ್ ನಾಗ್ ಸರ್ ಅವ್ರದ್ದು ಇಂಟ್ರೊಡಕ್ಷನ್ ಸೀನ್ ಇಲ್ಲೇ ಶೂಟ್ ಮಾಡಿರೋದು. ಆ್ಯಂಡ್ ಇಲ್ಲಿಂದ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ ಮತ್ತು ಬ್ಯಾಕ್ ಯಾರ್ಡಿಗೆ ಕನೆಕ್ಷನ್ ಇದೆ. ಸೊ ಇಲ್ಲಿನೇ ನಾವು ಆ್ಯಕ್ಚುಲಿ ಸಂದೀಪ್ ಬರ್ಡೇದು ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡಿದ್ದು, ಬಿಕಾಸ್ ಇಟ್ ಈಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಜಾಗ ಅಂತ ಹೇಳಿಬಿಟ್ಟು. ಇನ್ನು ಮನೆ ಒಳಗಡೆ ಬಂದರೆ ಇದು ಮನೆಯ ಒಳಗಿರೋ ಒಂದು ಚಿಕ್ಕ ಟೆಂಪಲ್, ತುಂಬ ಚೆನ್ನಾಗಿದೆ. ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಸೈಡಲ್ಲಿ ಸಿಂಹದ್ದು ಲಾಂಛನ ಇದೆಲ್ಲ, ಹೊಯ್ಸಳ ಅವ್ರದ್ದು ಆ ಥರ ಸಿಂಹದ್ದು ವುಡನ್ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಕಿಚನ್ ಆ್ಯಂಡ್ ಡೈನಿಂಗ್ ಹಾಲ್. ಸೊ ಡೈನಿಂಗ್ ಟೇಬಲ್ ಕೂಡ ತುಂಬ ಚೆನ್ನಾಗಿ ಇಂಟ್ರಿಕೇಟ್ ವರ್ಕ್ ಇರುವಂತಹ ಟೇಬಲ್. ಆ್ಯಂಡ್ ಸುತ್ತಾನೂ ನೀವು ನೋಡ್ಬೋದು, ಇದು ಮೂವಿ ಶೂಟಿಂಗಲ್ಲಿ ಅವ್ರದ್ದು ಡಿನ್ನರ್ದು ಒಂದು ಸೀನ್ ಇಲ್ಲೇ ಶೂಟ್ ಆಗಿರೋದು. ಆ್ಯಂಡ್ ಜಸ್ಟ್ ಬಿಸೈಡ್ ಟು ದಿಸ್ ಡೈನಿಂಗ್ ಏರಿಯಾ ದರ್ ಇಸ್ ಅ ಪ್ಲೇ ಏರಿಯಾ. ಸೊ ಪ್ಲೇ ಏರಿಯಾಲೂ ಒಂದು ದೊಡ್ಡ ಡೈನಿಂಗ್ ಟೇಬಲ್ ಇದೆ, ಅಂದರೆ ತುಂಬ ಜನ ಯಾರಾದರೂ ಬಂದರೆ ಇಲ್ಲೂ ಕೂಡ ಅವರು ಅಕೊಮಡೇಟ್ ಮಾಡೋಕ್ಕೆ. ಆ್ಯಂಡ್ ದೆರ್ ಆರ್ ಸಮ್ ಗೇಮ್ಸ್ ಮತ್ತು ಮಸಾಜ್ ಚೇರ್ ಇದೆ. ಲೈಕ್ ಲಾಂಗ್ ಡ್ರೈವ್ ಮಾಡಿ ಸುಸ್ತಾಗಿ ಬಂದರೆ ಇಟ್ ಗಿವ್ಸ್ ಗುಡ್ ರಿಲ್ಯಾಕ್ಸೇಷನ್. ಜೊತೆಗೆ ಕೆಲವೊಂದು ಗೇಮ್ಸ್ ಸೆಟಪ್ಸ್ ಇತ್ತು, ಲೈಕ್ ಚೆಸ್, ಸ್ನೂಕರ್ ಮತ್ತು ಕ್ಯಾರಮ್ ಅದೆಲ್ಲ ಇತ್ತು. ಲೈಕ್ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಬಂದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಒಳ್ಳೆ ಜಾಗ ಅನ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.